ನಮಸ್ಕಾರ. ಅದೇನೋ ಗೊತ್ತಿಲ್ಲ, ಮಂಗಳೂರಿಗೂ ದಸರೂರಿಗೂ ತುಂಬ ದೊಡ್ಡ ನಂಟಂತ ಅನ್ಸುತ್ತೆ ಬಹುಶಃ. ಜೀವನವೇ ಬೇಡ ಅಂತ ಇದ್ದಾವಾಗ ಮಂಗಳೂರು ಬಸ್ ಸ್ಟ್ಯಾಂಡ್ ನನಗೆ 3 ದಿವಸ ನನ್ನ ಮಲಗಲಿಕ್ಕೆ, ನನ್ನ ಮುಂದಿನ ದಾರಿ ಮಾಡಿಕೊಟ್ಟಂಥದ್ದು. ಅದೇನೋ ಗೊತ್ತಿಲ್ಲ, ಇನ್ನೊಂದು ದೊಡ್ಡ ಋಣಾನುಬಂಧ. ಸಂಗೀತಕ್ಕಂತ ನಾನು ಹೆಜ್ಜೆ ಇಟ್ಟವಾಗ, ಸಂಗೀತ ಕ್ಷೇತ್ರಕ್ಕಂತ ಹೆಜ್ಜೆ ಇಟ್ಟವಾಗ ಕೈ ಬಿಸಿ ಕರೆದಿದ್ದು ಮಂಗಳೂರೇ. ಅದಾದ್ಮೇಲೆ ಜೀವನ ಸಾಕು ಅಂತ ಹೊರಟಾವಾಗ ಎಲ್ಲೋ ತಪ್ಪು ದಾರಿ ಹಿಡಿದವಾಗಲೂ ಕೂಡ ಸಂಗೀತದ ಮೂಲಕ, ಸಂಗೀತದ ಒಂದು ಆಟೋ ನಮ್ಮ ನೌಶಾದ್ ಅವರದ್ದು ಟ್ರಾವೆಲ್ ಆಗ್ತಾ ಇತ್ತು. ಸೊ ಆಯ್ತು ಅಂತ ಅನ್ಕೊಂಡೆ, ಅಷ್ಟೊತ್ತಿಗೆ ಕಣ್ಣೆದ್ರಿಗೆ ಒಂದು ಆಟೋ ಪಾಸ್ ಆಯ್ತು, ಆರ್ಕೆಸ್ಟ್ರಾ ಇದೆ ಅಂತ. ಸೊ ನೌಶಾದ್ ಅವ್ರ ಹತ್ರ ಹೋಗಿ ಒಂದು 3 ದಿವಸ ನನಗೆ ಪ್ಲೇ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಅವರ ಆರ್ಕೆಸ್ಟ್ರಾದಲ್ಲಿ ಒಂದು 3 ದಿವಸ ಪ್ಲೇ ಮಾಡಿ ಆ ದುಡ್ಡನ್ನು ತಗೊಂಡು ಇರೋದೆ. ಎಲ್ಲ ದಿಕ್ಕಲ್ಲೂ ಮೊದಲಿನ ನನ್ನ ಮೊದಲನೇ ಕೀಬೋರ್ಡ್ ತಗೊಂಡಿದ್ದು ಮಂಗಳೂರಲ್ಲೇ. ಇದೆಲ್ಲದ ಡಾಲಿಂಗ್ ಇಲ್ಲ ಇದ್ರೆ ತುಂಬಾ ಹಳೆಯ ಸ್ನೇಹಿತರು ನಾವು. ನನ್ನ ಮದುವೆಯಲ್ಲಿ ಯಾರಿದ್ರೆಲ್ಲ ಗೊತ್ತಿಲ್ಲ, ಅವರಿದ್ರು. ಹಾಗಾಗಿ ತುಂಬಾ ನೆನಪುಗಳು, ಅದ್ರ ಜೊತೆಗೆ ಸಂಬಂಧಗಳ ಮಂಗಳೂರು ಜೊತೆಗೆ ನಂಗೆ ತುಂಬಾ ಬೆಸ್ತಿದೆ. ಬಹುಶಃ ಅದೆಲ್ಲವೂ ಈಗ ಕೈ ಬೀಸಿ ಕರೀತಿದೆ ಅಂತ ಅನ್ಕೊಂತೀನಿ ಬಹುಶಃ. ಸೊ ತುಂಬಾ ಖುಷಿ ಆಯ್ತು ಈ ಒಂದು ಇನಾಗ್ರೇಷನ್ಗೆ ಕರೆದಿದ್ದು. ಪ್ರೆಸ್ ಮೀಡಿಯಾ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಇದೆ ಈ ಭಾಗದ, ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ. ಒಂದು ಹಂತದ ಬೆಳವಣಿಗೆಗೆ, ಅದ್ರ ಜೊತೆಗೆ ಎಲೆಮರೆಯಲ್ಲಿರುವಂಥ ಪ್ರತಿಭೆಗಳನ್ನು ಗುರುತಿಸ್ಲಿಕ್ಕೆ, ಅಥವಾ ಎಲೆಮರೆಗೆ ಏನು ಇರುವಂಥ ವಿಷಯಗಳನ್ನ ಹೊರಗೆ ತರಲಿಕ್ಕೆ ಒಂದು ಒಳ್ಳೆಯ ಮಾಧ್ಯಮ, ಅದಾದ್ಮೇಲೆ ಪ್ರಭಾವಕಾರಿ ಮಾಧ್ಯಮ, ಅದು ಸಣ್ಣ ವಿಷಯ ಅಲ್ಲ. ಸೊ ಇಂಥದ್ರಲ್ಲಿ ಈ ಕಾರ್ಯಕ್ರಮಕ್ಕೆ ನನಗೆ ಕರೆದು ಈ ವರ್ಷದ ಮೊದಲನೇ ಇದನ್ನ ನಂತರ ಬಿಡುಗಡೆ ಮಾಡ್ತೀನಿ. ಬಹಳ ಖುಷಿ ಆಯ್ತು. ಸೊ ಇದೇ ರೀತಿ ಸುದೀರ್ಘವಾಗಿ ನಿಮ್ಮ ಏನು ಸೇವೆ ಜನರಿಗೆ ಸಿಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೆ. ಹಾಗೆ ನಮ್ಮಂತ ರವಿ ಬಸರು ಇನ್ನೂ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ನಮ್ಮ ಕರಾವಳಿ ಭಾಗದಲ್ಲಿ ಇದ್ದಾರೆ. ಅವ್ರ ಮೇಲೂ ನಿಮ್ಮ ಬೆಳಕು ನನ್ನ ಮೇಲೆ ಹೇಗೆ ಬಿತ್ತು ಅದೇ ರೀತಿ ಬೀಳಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೆ. ಈ ಮೂಲಕ ಒಂದಿಷ್ಟು ಪ್ರತಿಭೆಗಳು ಧೈರ್ಯದಲ್ಲಿ ಪ್ರಪಂಚವನ್ನ ಕಾಣುವಂತಾಗ್ಲಿ, ಅವರ ಆಂಬಿಷನ್ ಈಡೇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೆ. ನಿಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಕೋರ್ತಾ, ಬಂದಂತೆ ಎಲ್ಲರಿಗೂ ಶುಭ ಕೋರ್ತಾ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಷ್ಟು ಒಳ್ಳೇದು ಮಾಡಲಿ ಅಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಗದೆ. ಧನ್ಯವಾದ.